ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಲ್ಲು ಮುರುಗೋಡ್. ಇವತ್ತಿನ ಒಂದು ಪ್ರಮುಖವಾದ ಮಾಹಿತಿ, ಕರ್ನಾಟಕ ಸರ್ಕಾರ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಒಂದು ಅಧಿಸೂಚನೆಯನ್ನು ಹೊರಡಿಸಿದೆ. ಏನು ಅಧಿಸೂಚನೆಯನ್ನು ಹೊರಡಿಸಿದೆ ಎಂದರೆ 2025-26ನೇ ಸಾಲಿಗೆ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಮೂಲಕ ಕಲ್ಯಾಣ ಕರ್ನಾಟಕ ಭಾಗದಲ್ಲಿನ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡಗಳ ಹಾಗೂ ಇತರೆ ಹಿಂದುಳಿದಂಥ ವರ್ಗಗಳ ಅಭ್ಯರ್ಥಿಗಳಿಗೆ IAS ಹಾಗೂ KAS ಪರೀಕ್ಷೆಗಳ ಪೂರ್ವಭಾವಿ ತರಬೇತಿಗೆ ಆಯ್ಕೆ ಮಾಡುವ ಸಂಬಂಧ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನ ಆಹ್ವಾನಿಸುವ ಬಗ್ಗೆ ಅಂತಕ್ಕಂಥ ಒಂದು ವಿಷಯವಿದೆ ಅಂತಕ್ಕಂಥದ್ದು. ಹಾಗಾದ್ರೆ ನಿಮಗೆ ಸಿಂಪಲ್ ಆಗಿ ಶಾರ್ಟ್ ಆಗಿ ಹೇಳ್ಬಿಡ್ತೀನಿ ನೋಡಿ. ಏನಂದ್ರೆ ಇದು IAS ಮತ್ತು KASಗೆ ಪ್ರೀ ಕೋಚಿಂಗ್ ಅನ್ನ ನೀಡ್ತಕ್ಕಂಥ ಒಂದು ಅಧಿಸೂಚನೆ ಅಂತಕ್ಕಂಥದ್ದು. ಹಾಗಾದ್ರೆ ಇದರಲ್ಲಿ ಕೆಲವೊಂದಿಷ್ಟು ಕೆಟಗರಿಗಳಿಗೆ ರಿಸರ್ವೇಶನ್ ಕಂಡು ಬರ್ತದ. ಕೆಲವೊಂದಿಷ್ಟು ಕೆಟಗರಿ ಫಸ್ಟ್ ಅಂತಕ್ಕಂಥದ್ದು, 2A ಅಂತಕ್ಕಂಥದ್ದು. ಹಾಗಾದ್ರೆ ಅರ್ಜಿ ಶುಲ್ಕ ಎಷ್ಟಿದೆ ಅಂದರೆ, ಆನ್ಲೈನ್ ಅರ್ಜಿ ಶುಲ್ಕ ₹750. ಸಾಮಾನ್ಯ 2A, 2B, 3A, 3B ಅಭ್ಯರ್ಥಿಗಳಿಗೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಪ್ರವರ್ಗ 1 ಹಾಗೂ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಪರೀಕ್ಷಾ ಶುಲ್ಕದಿಂದ ವಿನಾಯಿತಿ ನೀಡಲಾಗಿದೆ ಅಂತಕ್ಕಂಥ. ತರಬೇತಿ ಅವಧಿ ಎಂದಾಗ 10 ತಿಂಗಳು ತರಬೇತಿ ಅವಧಿ IAS KAS ಅಂತಕ್ಕಂಥದ್ದು. ವಯೋಮಿತಿ ಎಷ್ಟಿರಬೇಕಂದ್ರೆ 21 ವರ್ಷದಿಂದ 37 ವರ್ಷದವರೆಗೆ ವಯೋಮಿತಿಯನ್ನು ಹೊಂದಿರಬೇಕು. ಕೋರ್ಸ್ನ ವಿವರ ಅಂದಾಗ ಕೇಂದ್ರ ಲೋಕಸೇವಾ ಆಯೋಗ ಮತ್ತು ಕರ್ನಾಟಕ ಲೋಕಸೇವಾ ಆಯೋಗ ಕ್ರಮವಾಗಿ ಪ್ರತಿ ವರ್ಷ IAS, IFS, IPS, IRS ಮೊದಲಾದ 23 ವಿವಿಧ ಸೇವೆಗಳ ಹುದ್ದೆಗಳು ಮತ್ತು KAS ಹುದ್ದೆಗಳ ನೇಮಕಾತಿಗೆ ನಡೆಸುವ ಪರೀಕ್ಷೆಗಳ ಸಿದ್ಧತೆಗೆ ಅಂದರೆ ಗೆಜೆಟೆಡ್ ಪ್ರೊಬೇಷನರಿ ಆಫೀಸರ್ಸ್ ತರಬೇತಿ ನೀಡಬೇಕಾಗಿರುತ್ತದೆ ಅಂತಕ್ಕಂಥದ್ದು. ಸದರಿ ತರಬೇತಿ ಪದವಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುವ ಮತ್ತು ಪದವಿ ಅಂತಿಮ ಸೆಮಿಸ್ಟರ್ನಲ್ಲಿ ವ್ಯಾಸಂಗ ಮಾಡುತ್ತಿರುವ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಲು ಅರ್ಹರಿದ್ದು, ಆಯ್ಕೆ ಪ್ರಕ್ರಿಯೆಯ ಹಂತದಲ್ಲಿ ಪದವಿ ವ್ಯಾಸಂಗ ಮುಕ್ತಾಯಗೊಳಿಸಿರುವ ಬಗ್ಗೆ ಅಧಿಕೃತ ದಾಖಲೆಗಳನ್ನ ಹೊಂದಿರಬೇಕು ಮತ್ತು ಸಲ್ಲಿಸಬೇಕು. ಹಾಗಾದ್ರೆ ಏನೇನು ಅರ್ಹತೆಗಳಿರ್ಬೇಕಂತ, ಮೊದಲನೇದಾಗಿ ಕರ್ನಾಟಕ ರಾಜ್ಯದ ನಿವಾಸಿಯಾಗಿರಬೇಕು, ಕಡ್ಡಾಯವಾಗಿ ಕಲ್ಯಾಣ ಕರ್ನಾಟಕ ಭಾಗದ ಅಭ್ಯರ್ಥಿಯಾಗಿರಬೇಕು, 371J ಪ್ರಮಾಣ ಪತ್ರ ಹೊಂದಿರಬೇಕು, ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ನಿಗದಿತ ನಮೂನೆಯಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಪಡೆದಿರಬೇಕು. ವಿಶೇಷ ಚೇತನ ಮೀಸಲಾತಿ ಅಡಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳ ನಿಗದಿತ ಪ್ರಾಧಿಕಾರದಿಂದ ನಿಗದಿಪಡಿಸಲಾದ ಕೊನೆಯ ದಿನಾಂಕದೊಳಗೆ ವಿಶೇಷ ಚೇತನ ಪ್ರಮಾಣ ಪತ್ರ ಪಡೆದಿರಬೇಕು. ಹೀಗೆ ಅಂದ್ರೆ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಿಗೆ ಒಂದು ವಿಶೇಷವಾದಂತಹ ಅವಕಾಶವಿದೆ ಅಂತಕ್ಕಂಥದ್ದು. 10 ತಿಂಗಳು ಫ್ರೀ ಆದಂತಹ IAS ಮತ್ತು KAS ಕೋಚಿಂಗ್ ಅನ್ನ ಪಡೆದುಕೊಳ್ಳಲು. ಹಾಗಾದ್ರೆ ಎಷ್ಟು ಜನರನ್ನ ಆಯ್ಕೆ ಮಾಡಲಾಗ್ತದೆ ಅಂದ್ರೆ ನೋಡ್ರಿ, ತರಬೇತಿ ಪ್ರವೇಶ ಪರೀಕ್ಷೆಗೆ ಅಭ್ಯರ್ಥಿಗಳ ಆಯ್ಕೆ ಸಂಖ್ಯೆ ಅಂದಾಗ IASಗೆ 100 ಜನ, KASಗೆ 400 ಜನ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಾಗುತ್ತದೆ. ಹಾಗಾದ್ರೆ ಅರ್ಜಿ ಸಲ್ಲಿಸಲು ಮತ್ತು ಶುಲ್ಕ ಪಾವತಿಸ್ತಕ್ಕಂಥ ಒಂದು ದಿನಾಂಕ ನೋಡಿ, ಆನ್ಲೈನ್ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ 8/5/2025 ಮಧ್ಯಾಹ್ನ 12 ಗಂಟೆಯ ನಂತರ ಅರ್ಜಿ ಸಲ್ಲಿಕೆ ಪ್ರಾರಂಭವಾಗುತ್ತದೆ. ಅರ್ಜಿ ಸಲ್ಲಿಕೆಯ ಕೊನೆಯ ದಿನಾಂಕ 19/5/2025 ಸಂಜೆ 5ರ ಒಳಗೆ. ಅರ್ಜಿ ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ 20/5/2025 ಸಂಜೆ 5ರ ಒಳಗೆ. ಅದರ ಜೊತೆಗೆ ಪರೀಕ್ಷಾ ವೇಳಾಪಟ್ಟಿಯ ವಿವರಗಳು ಅಂತಕ್ಕಂಥದ್ದು ಕಂಡು ಬರ್ತದೆ. ಅಂದ್ರೆ ಎಕ್ಸಾಮ್ ಟೈಮ್ ಟೇಬಲ್ ಅನ್ನು ಕೂಡ ಏನ್ ಮಾಡಿದ್ದಾರೆ ಅಂದ್ರೆ ಈ ನೋಟಿಫಿಕೇಶನ್ ನಲ್ಲಿ ನೀಡಲಾಗಿದೆ ಅಂತಕ್ಕಂಥದ್ದು. ಒಂದು ಸಾಮಾನ್ಯ ಅಧ್ಯಯನದ ಮೇಲೆ ನಿಮ್ಗೆ ಏನಿರ್ತದೆ ಅಂದ್ರೆ 100 ಅಂಕಗಳಿಗೆ ಒಂದು ಪರೀಕ್ಷೆಯನ್ನ ನಡೆಸಲಾಗ್ತದೆ. ಪರೀಕ್ಷಾ ದಿನಾಂಕ ಯಾವುದಂದ್ರ 31/5 ಅಂದ್ರೆ ಇದೇ ತಿಂಗಳ 31ನೇ ತಾರೀಕು ಶನಿವಾರದಂದು ಈ ಪರೀಕ್ಷೆಯನ್ನು ಕೈಗೊಳ್ಳಲಾಗ್ತದ. ಸಮಯ 2:30ರಿಂದ 4:30ರವರೆಗೆ ಅಂದ್ರೆ 2 ಗಂಟೆಗಳ ಕಾಲ ಈ ಪರೀಕ್ಷೆಯನ್ನ ನಡೆಸಲಾಗ್ತದ. ಒಟ್ಟು ಒಂದು 100 ಪ್ರಶ್ನೆಗಳಿರ್ತಾವ, ಒಂದು 100 ಅಂಕಗಳಿರ್ತಾವ ಅಂತಕ್ಕಂಥದ್ದು. ಇಷ್ಟು ನಿಮಗೆ ಪ್ರೀ ಕೋಚಿಂಗ್ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಿಗೆ ಪ್ರಮುಖವಾದಂಥ ಮಾಹಿತಿ ಅಂತಕ್ಕಂಥದ್ದು. ಯಾರೆಲ್ಲ ನೀವು IAS ಮತ್ತು KAS ಪ್ರೀ ಕೋಚಿಂಗ್ ಅನ್ನ ಪಡಿಬೇಕಂತಿರಲ್ಲ, ಅವರೆಲ್ಲರೂ ಕೂಡ ಏನ್ ಮಾಡಿ ಅಂದ್ರ ಇದಕ್ಕೆ ಹಿಂದಿನಿಂದಲೇ ಅರ್ಜಿಯನ್ನ ಸಲ್ಲಿಸಿ ನೀವು ಪರೀಕ್ಷೆಯನ್ನ ಬರೆಯುವುದರ ಮೂಲಕ ಪ್ರೀ ಕೋಚಿಂಗ್ ಅನ್ನ ಪಡೆದುಕೊಳ್ಳಬಹುದು ಅಂತಕ್ಕಂಥದ್ರ ಬಗ್ಗೆ ಒಂದು ಮಾಹಿತಿ ಇಷ್ಟವಾಗಿದ್ದರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಅನ್ನ ಆನ್ ಮಾಡಿಕೊಳ್ಳಿ. ಧನ್ಯವಾದಗಳು.